ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಮೂಲಂಗಿ ಮತ್ತು ಬೇಳೆ ಸಾಂಬಾರು ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಬನ್ನಿ. ಮಾಮೂಲಿ ತೊಗರಿಬೇಳೆ ಇಷ್ಟು ತೊಗೊಂಡಿದ್ದೀನಿ. ತೊಗರಿಬೇಳೆ ನಾನು 2 ಥರ ಬೇಳೆನ ಮಿಕ್ಸ್ ಹಾಕ್ತೀನಿ. ಅವಾಗ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈ ಬೇಳೆ ಸ್ವಲ್ಪ ಹಾಕ್ತೀನಿ, ಇದು ಸ್ವಲ್ಪ ಕಡಿಮೆ ಹಾಕ್ತೀನಿ, ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಆಮೇಲೆ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಜಸ್ಟ್ ಬೇಯ್ಲಿಕ್ಕಷ್ಟೇ ಹಾಕ್ಕೊಂಡಿರಿ ಉಪ್ಪು. ನಾನು ಬೇಯ್ಲಿ ಅನ್ನೋಕ್ಕೋಸ್ಕರ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇಷ್ಟು ನೀರು ಹಾಕ್ತಾಯಿದ್ದೀನಿ. 3 ಗ್ಲಾಸ್ ನೀರು ಹಾಕಿದ್ದೀನಿ. ಇದನ್ನ ಇವಾಗ ಬೇಯಕ್ಕಿಡೋಣ. ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಇವಾಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ ಬಂದುಬಿಟ್ಟು ಬ್ಯಾಡ್ಗಿ ಮತ್ತು ಗುಂಟೂರು ತೇಜು ಹಾಕೊಂಡಿದ್ದೀನಿ. ಖಾರಕ್ಕೆ, ಟೇಸ್ಟ್ಗೆ ಮತ್ತು ಕಲ್ಲರ್ಗೆ. ಮತ್ತು ಸಾಂಬಾರು ಬೀಜ ಮತ್ತು ಕಾಯಿ ತುರಿ ಸಣ್ಣ ಕಪ್ಪಲ್ಲಿ ಸಾಕು 1 ಕಪ್ಪು. ಮತ್ತು ಕರಿಬೇವು, ಕೊತ್ತಂಬರಿ ಮತ್ತು 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಮತ್ತು ಇದರಲ್ಲಿ ಕಡಲೆಬೇಳೆ ಮತ್ತು ಹೆಸರು ಬೇಳೆ, ಉದ್ದಿನ ಬೇಳೆ, ಮೆಂತ್ಯ ಮತ್ತು ಚಕ್ಕೆ ಹಾಕಿಟ್ಕೊಂಡಿದ್ದೀನಿ. ಇದು ಮಸಾಲೆಗೆ ಇಷ್ಟು ಐಟಮ್ಗಳು. ಮಸಾಲೆ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಹುರ್ಕೊಂಡು ರುಬ್ತೀನಿ. ಇವಾಗ ಈ ಒಗ್ಗರಣೆಗೆ ಹಾಕ್ತೀನಿ. ಬನ್ನಿ, ಈಗೆಲ್ಲ ಹುರ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ತೀನಿ. ಜಸ್ಟ್ ಮಸಾಲೆಗೆ ಹುರ್ಕೋತಾ ಇದ್ದೀನಿ ಅಷ್ಟೇ. 1-2 ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸಾಕು. ಮೊದಲಿಗೆ ಸಾಂಬಾರ ಹಾಕ್ತಾ ಇದ್ದೀನಿ. 1-2-3 ಸ್ಪೂನ್ ಇದೆ ಅಷ್ಟೇ ಸಾಂಬಾರ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರ ಫ್ರೈ ಆಗಲಿ. ಇವಾಗ ಕಡಲೆ ಮತ್ತು ಉದ್ದಿನ ಬೇಳೆ, ಹೆಸರು ಕಾಳು ಎಲ್ಲ ಹಾಕ್ತಾ ಇದ್ದೀನಿ. ಇದೆಲ್ಲ ಎಷ್ಟೆಷ್ಟು ಬೇಕು, 1/2 ಸ್ಪೂನು ಮತ್ತು 1 ಸ್ಪೂನ್ ಹಾಕೊಳ್ಳಿ ಸಾಕು. ಜಸ್ಟ್ ಕೆಲವರು ಡೈರೆಕ್ಟಾಗಿ ಮಾಡ್ತಾರೆ. ನಾನು ಸ್ವಲ್ಪ ಮಸಾಲೆ ಹಾಕೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೋತಾ ಇದ್ದೀನಿ. ಸೊ ಈ ಥರನೂ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀಟಾಗಿ ಸ್ವಲ್ಪ ಫ್ರೈ ಆಗಲಿ. ಇದು ಕಮ್ಮಿ ಸ್ಟೀಮಲ್ಲಿ ಇಟ್ಕೊಳ್ಳಿ, ಒದ್ಬಿಡತ್ತೆ. ಕಮ್ಮಿ ಸ್ಟೀಮ್ ಇಟ್ಕೊಂಡೆ ಮತ್ತೆ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಬ್ಯಾಡ್ಗೆ, ಗುಂಟೂರು ಮತ್ತು ತೇಜು ಹಾಕೊಂಡಿದ್ದೀನಿ. ಸ್ವಲ್ಪ ಇದು ಫ್ರೈ ಆದಮೇಲೆ ಈ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಮೇನ್ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಬಾಡಿಸ್ಬೇಕು. ಯಾಕೆ ಡೈರೆಕ್ಟ್ ಹಾಕೋದ್ರಿಂದ ಅದರಲ್ಲಿರೋ ಇದೆಲ್ಲ ಹೋಗಬೇಕು. ಸೊ ಸ್ವಲ್ಪ ನೀಟಾಗಿ ಬಾಡಿಸಿ ಎಣ್ಣೆಲಿ. ಫ್ರೈ ಆಗಲಿ. ಕಮ್ಮಿ ಫ್ಲೇಮ್ ಇಟ್ಕೊಳ್ಳಿ, ಒದ್ಬಿಡತ್ತೆ. ಸ್ವಲ್ಪ ಬಾಡಿದೆ. ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೊಳ್ಳೋಣ. 1 ಈರುಳ್ಳಿ, 1 5-6 ಪೀಸು ಬೆಳ್ಳುಳ್ಳಿ. ಸ್ವಲ್ಪ ಬಾಡಿಸಿ ನೀಟಾಗಿ. ಈರುಳ್ಳಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಲಿ, ನೀಟಾಗಿ ಸ್ವಲ್ಪ ಫ್ರೈ ಆಗಲಿ. ಫಸ್ಟು ನೀಟಾಗಿ ಮೆಣಸಿನ್ಕಾಯಿ ಮತ್ತು ಕಾಳುಗಳು ಸಾಂಬಾರೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳಿ. ಫಸ್ಟೇ ಹಾಕಕ್ಕೆ ಹೋಗ್ಬೇಡಿ. ಆಮೇಲೆ ಯಾಕೆಂದರೆ ಅವು ಮೆಣಸಿನ್ಕಾಯಿ ಫ್ರೈ ಆಗಲ್ಲ. ಆಮೇಲೆ ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. 1 ಬೌಲ್, ಸಣ್ಣ ಬೌಲಲ್ಲಿ ಕಾಯಿ ತುರಿ ಹಾಕ್ತಿದ್ದೀನಿ. ಕಾಯಿ ತುರಿ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ತೀರಾ ಹಾಕಿದ್ರೆ ಚೆನ್ನಾಗಿರಲ್ಲ. ಮೀಡಿಯಮಾಗಿ ಹಾಕೊಳ್ಳಿ ಸಾಕು, ಸಣ್ಣ ಬೌಲ್ ಸಾಕು. ಇದಕ್ಕೆ ಅರಿಶಿಣ ಹಾಕೋಣ. 1 ಅರ್ಧ ಸ್ಪೂನು, ಜಸ್ಟ್ ಕಲ್ಲರ್ಗೋಸ್ಕರ 1 ಅರ್ಧ ಸ್ಪೂನ್ ಅರಿಶಿಣ ಪುಡಿ. ಆಮೇಲೆ ಕರಿಬೇವು, 1 7-8 ಅಷ್ಟು ಕರಿಬೇವು ಹಾಕಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ನೀವು ಏನೇ ಮಸಾಲೆ ಮಾಡೋದು ಕರಿಬೇವು ಹಾಕಿ, ಹಸಿ ಕರಿಬೇವು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀಟಾಗೆಲ್ಲ ಫ್ರೈ ಆಗಲಿ. ನೀವು ಸಾಂಬಾರೇ ಮಾಡಿ ಅಥವಾ ಏನೇ ಮಸಾಲೆ ಹಾಕಿ ಈ ಥರ ಡೈರೆಕ್ಟಾಗಿ ಮಾಡಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ನನ್ನ ಪೌಡರ್ ಏನು ಮಾಡಿ ಇಟ್ಕೊಳ್ಳಲ್ಲ. ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಎಲ್ಲ ಇದೇ ಥರ ಅವಾಗಲೇ ಫ್ರೆಶ್ಶಾಗಿ ಮಾಡ್ಕೊತೀನಿ. ಸಾಂಬಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಥರ ನೀಟಾಗಿ ಫ್ರೈ ಆಗಲಿ. ಸೊ ನೀಟಾಗಿ ಈ ಥರ ಎಲ್ಲ ಫ್ರೈ ಆದಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಹುಣಸೆ ರಸ ತೊಗೊಂಡಿದ್ದೀನಿ. ಅದನ್ನು ನೀಟ್ ಮಾಡಿ ಸೋಸಿಟ್ಕೊಂಡಿದ್ದೀನಿ. ಮತ್ತು 1 ಟೊಮೆಟೊನು ಮೀಡಿಯಮ್ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು,
ಈರುಳ್ಳಿ ಮೀಡಿಯಮ್ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಟೇಸ್ಟ್ಗೆ ರಸಂ ಪೌಡರು ಮತ್ತು ಉಪ್ಪು, ಅರಿಶಿಣ ಪುಡಿ ಮತ್ತು ಆವಾಗಲೇ ಬೇಯಿಸಿಕೊಳ್ಳೋ ಬೇಳೆ ಅದನ್ನು ಬೇಯಿಸಿಟ್ಕೊಂಡಿರೋದು ಮತ್ತು ಮೂಲಂಗಿನ ರೌಂಡ್ಗೆ ನಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೋಬೋದು. ನಾನು ಈ ಥರ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ಮೂಲಂಗಿ 2 ಮೂಲಂಗಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ಬನ್ನಿ. ನೀರೆಲ್ಲ ಡ್ರೈ ಆಗಿದೆ. ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ನಾನು 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಆದ್ಮೇಲೆ ಜೀರಿಗೆ ಹಾಕ್ತೀನಿ. ಒಗ್ಗರಣೆಗೆ ಬೇಕಂತ ಮಸಾಲೆಗೂ ಹಾಕಿರೋದ್ರಿಂದ ಬೇಕು ಅಂದರೆ ಹಾಕ್ಕೊಡಿ, ಇಲ್ಲಾಂದ್ರೆ ಏನು ಪರವಾಗಿಲ್ಲ. ಜೀರಿಗೆ ಸ್ವಲ್ಪ ಡ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಣ. ನಾನೊಂದು 5-6 ತೊಗೊಂಡಿದ್ದೀನಿ, 5-6 ಪೀಸ್ ತೊಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕೋಣ. ಕರಿಬೇವು ಒಂದು 10-12 ಪೀಸ್ ತೊಗೊಂಡಿದ್ದೀನಿ, 12 ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡಿ ನೀಟಾಗಿ. ಸೊ ಇದು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ, ದಪ್ಪ ಈರುಳ್ಳಿ ಮೀಡಿಯಮ್ಗೆ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಕೋಣ. ಇದು ಸ್ವಲ್ಪ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವಾಗ ಫ್ರೈ ಮಾಡಿ ಈರುಳ್ಳಿನ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಗೋಲ್ಡನ್ ಬ್ರೌನ್ ಆಗಿದೆ. ಸ್ವಲ್ಪ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೆಟೊ ಹಾಕ್ತೀನಿ. ಹುಣಸೆ ಹುಳಿ ಹಾಕೋದ್ರಿಂದ ನಾನು ಬರೀ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಹುಣಸೆ ರಸನ ಯೂಸ್ ಮಾಡೋದ್ರಿಂದ ಒಂದೇ ಒಂದು ಟೊಮೆಟೊ ಸಾಕು. ಇದನ್ನು ನೀಟಾಗಿ ಎಲ್ಲ ಫ್ರೈ ಮಾಡೋಣ. ಸ್ವಲ್ಪ ಒಗ್ಗರಣೆಲ್ಲ ಬೇಯಬೇಕಿದ್ರಲ್ಲ, ಆವಾಗಲೇ ಟೇಸ್ಟ್ ಬರೋದು. ನೀಟಾಗೆಲ್ಲ ಬೇಯಿಸ್ಕೊಳ್ಳಿ ಈ ಥರ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಲ್ಟ್ ಹಾಕ್ಕೊಂಡು ಒಗ್ಗರಣೆ ಬೇಗ ಬೇಯುತ್ತೆ. ಒಂದು 1/4 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಒಂದು 10 ಸ್ಪೂನು ಸಾಲ್ಟ್ ಹಾಕ್ಕೊಳ್ಳಿ. ಒಗ್ಗರಣೆ ಬೇಗ ಬೇಯಲಿ ಅನ್ನೋಕ್ಕೋಸ್ಕರ ನಾನು ಇಷ್ಟು ಹಾಕ್ತಾಯಿದ್ದೀನಿ. ಹಾಕಿದ್ದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡಿ. ಇದು ಹಾಕೋದ್ರಿಂದ ಬೇಗನೆ ಒಗ್ಗರಣೆ ಬೇಯುತ್ತೆ. ಸೊ ಬೆಂದಮೇಲೆ ಇದಾಗಿದೆ, ಬೆಂದಿದೆ. ಇದಕ್ಕೆ ನೀಟಾಗಿ ತೊಳೆದು ಈ ಥರ ರೌಂಡ್ ಕಟ್ ಮಾಡ್ಕೊಂಡಿರೋ ಮೂಲಂಗಿ, 2 ಮೂಲಂಗಿ ದಪ್ಪದ ಇದನ್ನು ಹಾಕ್ತಾಯಿದ್ದೀನಿ. ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಗ್ಗರಣೆ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀಟಾಗಿ ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ತರಕಾರಿ ಆದ್ರೂ ಅಷ್ಟೇ, ಸಾಂಬಾರು ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಒಗ್ಗರಣೆ ಬಾಡಿಸಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೀರಿನ ಅಂಶ ಎಲ್ಲಿ ಇರುತ್ತೆ ಎಲ್ಲ ಹೀರ್ಕೊಳ್ಳುತ್ತೆ. ಇವಾಗ ನಮಗೆ ಟೇಸ್ಟು ಸಿಗುತ್ತೆ. ಇದಕ್ಕೆ ಮಸಾಲೆ ಯಾವ ಥರ ಮಾಡೋದಂತ ಈ ಥರ ಮಾಡ್ಕೊಳ್ಳಿ. ಮಸಾಲೆ ತುಂಬ ಚೆನ್ನಾಗಿರುತ್ತೆ. ನಾನು ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಮಾಡಿಟ್ಕೊಳ್ಳೋಕ್ಕಿಂತ ಅವಾಗಲೇ ರೆಡಿಯಾಗಿ ಎಲ್ಲ ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಸ್ವಲ್ಪ ಕುದಿಬೇಕು. ಇದೆಲ್ಲ ಸ್ವಲ್ಪ ಎಲ್ಲ ನೀಟಾಗಿ ಕುದ್ದಾಗ ಇದರಲ್ಲಿರೋ ಹಸಿ ಅಂಶ ಎಲ್ಲ ನಾನು ಉಟ್ಕೊಂಡಿದ್ದೀನಿ. ಆದರೂ ಸ್ವಲ್ಪ ಎಲ್ಲ ನೀಟಾಗಿ ಕುದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಇದು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಇದೇ ಥರ ಇಟ್ಕೊಂಡಿದ್ನಲ್ವ ಬೇಳೆ, ಇದನ್ನ ಹಾಕ್ತಾಯಿದ್ದೀನಿ. ನೀಟಾಗಿ ಕುದ್ದಿದೆ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ನಮಗೆ ಅವಾಗಲೂ ಸ್ವಲ್ಪ ಒಗ್ಗರಣೆ ಉಪ್ಪು ಹಾಕಿದ್ದೀನಿ ಮತ್ತು ಬೇಳೆಗೂ ಸ್ವಲ್ಪ ಉಪ್ಪಾಗಿ ಬೇಯಿಸ್ಕೊಂಡಿರೋದ್ರಿಂದ ಉಪ್ಪನ್ನ ನೋಡಾಕೊಳ್ಳಿ. ಎಷ್ಟು ಬೇಕು ಆ ಥರ ನೋಡ್ಬಿಟ್ಟು ಹಾಕೊಳ್ಳಿ. ಸೊ ನಾನು ರುಚಿಗೆ ಎಷ್ಟು ಬೇಕು ನೋಡಿ ಹಾಕೋತಾ ಇದ್ದೀನಿ. ನಾನೊಂದು 1-1.5 ಸ್ಪೂನು ರಸಂ ಪೌಡ್ರ್ ಹಾಕೋಣ. ಜಸ್ಟ್ ಸುಮ್ಮನೆ ಹಂಗೆ ಟೇಸ್ಟಿಗೆ. ಇದು ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇದು ಒಂದು ಫ್ಲೇವರ್ ಕೊಡುತ್ತೆ. ಸೊ ನಾವು ಮಸಾಲೆನ ಫ್ರೆಶ್ಶಾಗಿ ರೆಡಿ ಮಾಡೋದ್ರಿಂದ ಇದನ್ನು ಸ್ವಲ್ಪ ಹಾಕಿದ್ರೆ ತುಂಬ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಮಾಡ್ಕೊಂಡು ನೋಡಿ ಯಾವ ಥರ ಇತ್ತು ಅಂತೇಳಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಎಲ್ಲ ಮಿಕ್ಸ್ ಮಾಡೋಣ ನೀಟಾಗಿ. ಒಂದು ಸ್ವಲ್ಪ ಕುದಿಲಿ ಇದು. ಇದಕ್ಕೆ ಹುಣಸೆ ಹುಳಿ ರಸ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/4 ಕಪ್ ಹಾಕಿದ್ದೀನಿ. ಸೊ ಟೊಮೆಟೊ ನಾನು ಒಂದೇ ಯೂಸ್ ಮಾಡಿರೋದ್ರಿಂದ ಹುಣಸೆ ರಸ ಹಾಕ್ತೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕುದಿಯೋಕ್ಕೆ ಬಿಡೋಣ, ನೀಟಾಗೆಲ್ಲ ಬೇಯಲಿ. ರೆಡಿಯಾಗಿದೆ. ಈಗ ಒಂದು ಬೌಲ್ಗೆ ಹಾಕೋಣ. ನೀಟಾಗಿ ಒಂದು ಬೌಲ್ಗೆ ಹಾಕೋಣ. ಬಿಸಿ ಬಿಸಿ ಮೂಲಂಗಿ ಬೇಳೆ ಸಾಂಬಾರು ರೆಡಿ ಇದೆ. ಸೊ ನಾನು ಮಾಡಿರೋ ಥರ ಮಸಾಲೆ ರೆಡಿ ಮಾಡ್ಕೊಳ್ಳಿ. ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ ಸಾಂಬಾರಿಗೆ ರುಚಿಯಾಗಿ ಬರುತ್ತೆ ಸಾಂಬಾರು. ಮಾಡಿಕೊಂಡು ಟೇಸ್ಟ್ ಯಾವ ಥರ ಬಂತು ಅಂತ ಹೇಳಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇಷ್ಟೋ ತನಕ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹೊಸ್ದಾಗಿ ಯಾರನ್ನು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.